ಇವತ್ತು ಒಂದು ಫೈನಲ್ ಮೇಜರ್ ಹಂತದ ಡಿಸಿಷನ್ ತೊಗೊಳಕ್ಕೆ ಬಂದಿದ್ದೀವಿ. MG ಅಥವಾ ಕಿಯಾ ಕ್ಲಾರೆನ್ಸ್ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೊಂಡಿದೆ. ಒಂದೆರಡು ತಗೊಂಡು ಹೋಗೋಣ ಅಂತ ಡಿಸ್ಕಷನ್ ಫೈನಲ್ ಮಾಡ್ಬೇಕೀಗ. ಫೈನಲ್ ಮಾಡಿ ಬಂದು ಆಮೇಲೆ ಹೇಳ್ತೀನಿ ನಿಮಗೆಲ್ಲ. ಇವತ್ತು MG ಹೆಕ್ಟರ್ 7 Pro ನೋಡಿಟ್ಟಿದ್ವಲ್ಲ, ಅದು ಪ್ಲಸ್ ಕಿಯಾ ಕ್ಲಾರೆನ್ಸ್ ಕ್ಲೇವಿಸ್ ನಡುವೆ ಡಿಸ್ಕಷನ್ ನಡೀತಿತ್ತು. ನಂದು ಒಂದು ಈಗ ಡಿಸ್ಕಷನ್ ತೋರಿಸ್ತಿದ್ಯಾ? ಹಂಗಲ್ಲ, ಯಾವ್ದು ಬೆಸ್ಟು ಅಂತೇಳಿ. ಈಗ ನಂದು ಅಣ್ಣಂದು ಏನು ಪ್ಲ್ಯಾನ್ ಅಂದರೆ SUV. ಸೊ ಶ್ಯಾವಿ ಹೆಕ್ಟರ್ ಪ್ಲಸ್ ಬಂದು 4.7 ಮೀಟ್ರ್ ಫುಲ್. 4.7 ಅಲ್ಲ, 4.7 ಮೀಟ್ರ್ 4.7 ಮೀಟ್ರ್ ಫುಲ್ ಲೆಂತ್ ಇರೋದು. ಫುಲ್ ಬೀಸ್ಟ್ ಇದ್ದಂಗೆ ಇದೆ, ದೊಡ್ಡದು, ಫುಲ್ ಭಾಳ ದೊಡ್ಡದು. ಇದು ಕೂಡ ಚೆನ್ನಾಗಿದೆ. ಅದು ಕಿಯಾ ಕ್ಲೇವಿಸ್ ಕೂಡ ಅದು ಎಷ್ಟಿದೆ ಅಂದರೆ 4.55 ಮೀಟರ್ಸ್. 4.55 ಮೀಟರ್ಸ್ ಅದು ಚೆನ್ನಾಗಿದೆ. ಬಟ್ ಥರ್ಡ್ ರೋ ಕಂಫರ್ಟಬಲ್, ಸೂಪರ್ ಕಂಫರ್ಟಬಲ್, ಫ್ಯಾಮಿಲಿ ಪರ್ಫೆಕ್ಟ್ ಫ್ಯಾಮಿಲಿ ಕಾರ್. ಥರ್ಡ್ ರೋ ಒಳ್ಳೆ ಕಂಫರ್ಟಬಿಲಿಟಿ ಬೇಕಂದ್ರೆ ಕೆಲೆನ್ಸ್ ಅದು ಯಾವುದು ಕೆರೆನ್ಸ್ ಕ್ಲೇವಿಸ್ಗಿಂತ ಬೆಟರ್ ಯಾವ ಸೆಗ್ಮೆಂಟು ಅನಿಸ್ಲಿಲ್ಲ. ಪ್ರಾಬಬ್ಲಿ ಮಹೀಂದ್ರ ಇರ್ಬೋದು, ಬಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಮಹೀಂದ್ರದ್ದು ಕಾಸ್ಟ್ ಜಾಸ್ತಿ. ಮತ್ತು ಈ ಅರೌಂಡ್ ಎಷ್ಟಾಗುತ್ತೆ ಅದು ರೇಟ್? ಆ ರೇಟಲ್ಲಿ ನಮಗೆ ಯಾವುದು ಕೆರೆನ್ಸ್ ಕ್ಲೇವಿಸ್ ಅಷ್ಟು ಕೊಡೋ ಥರ್ಡ್ ರೋ ಸೀಟ್ ಇದು ಕಂಫರ್ಟಬಿಲಿಟಿ ಬೇರೆ ಯಾವ ಕೊಡಂಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದು ಇದರಲ್ಲಿ MG ಹೆಕ್ಟರಲ್ಲಿ ಇನ್ನೂ ನಮಗೆ ಥರ್ಡ್ ರೋ ಸ್ವಲ್ಪ ಇದು ಅನ್ಸುತ್ತೆ. ಥರ್ಡ್ ರೋ ಕೆಳಗೆ ಆ್ಯಂಗಲ್, ಅದು ಕೂಡೋವಂಥ ಆ್ಯಂಗಲ್ ಸ್ವಲ್ಪ ಇನ್ಕ್ಲೈನ್ಡ್ ಇದೆ. ಸೊ ಅಷ್ಟು ಇದು ಅನ್ಸಂಗಿಲ್ಲ, ಅಷ್ಟು ಕಂಫರ್ಟ್ ಇಲ್ಲ. ಚಿಲ್ಡ್ರನ್ಸಿಗೆ ಚೈಲ್ಡ್ಗಳಿಗಲ್ಲ, ಚೈಲ್ಡ್ಗಳು ಭಾಳ ಜನ ಇರ್ತಾರೆ, ಅದು ಬೇರೆ. ಅಂದರೆ ಈ ಕಿಯಾ ಕ್ಲಾರೆನ್ಸ್ ಕ್ಲೇವಿಸಲ್ಲಿ ಪರ್ಟಿಕ್ಯುಲರ್ಲಿ 7 ಅಡಲ್ಟ್ಸಿಗೆ ಅದು 100% ಯೂಸ್ ಫಾರ್ 7 ಅಡಲ್ಟ್ಸಿಗೆ. ಬಟ್ ಈಗ ನಮಗೆ ಏನಾಗಿರೋದು ಅಂದರೆ, ಎಲ್ಲೈತದು ಕಿಯಾ ಕ್ಲಾರೆನ್ಸ್ ಕ್ಲೇವಿಸ್ ಆಟೋಮೆಟಿಕ್. ಅದರಲ್ಲಿ ಟಾಪ್ ಎಂಡು 2449 ಕೊಟ್ಟಿದ್ದಾರೆ. 24.49 ಕೊಟ್ಟಿದ್ದಾರೆ ಲಾಸ್ಟ್ ಪ್ರೈಸ್ ಅಂತ. ಇನ್ನೂ ಓಪನ್ ಟು ನೆಗೋಷಿಯೇಷನ್, ಬಟ್ ಫಿಕ್ಸ್ ಮಾಡಿ ಅಂತ. ನಾವು ಇದರಲ್ಲಿ ತಗೊಂಡಿರೋದು MG ಹೆಕ್ಟರ್ ಪ್ಲಸ್ ಸೆವಿ ಪ್ರೋ 7 ಸೀಟ್ರು 2412 ಕೊಟ್ಟಿದ್ದಾರೆ. ಸೊ 24 ಬೇಸ್ ಗಾಡಿನೇ 4.7 ಮೀಟರ್ ಇರ್ತಕ್ಕಂಥ ಗಾಡಿ ಪ್ಲಸ್ ಕ್ಲಾರೆನ್ಸ್ ಕ್ಲೇವಿಸ್. ಅದು MPV ಸೆಗ್ಮೆಂಟ್. ಇದು SUV ಸೆಗ್ಮೆಂಟ್. SUV ಅಲ್ಲಿ ಬರುತ್ತೆ SUV. ಸೊ ಇದೆ ನಮಗೆ ಅರೌಂಡ್ MPVಗಿಂತ SUVನೇ ಕಡಿಮೆ ಬೀಳ್ತಾ ಇದೆ. ಸೊ ಹಾಗಾಗಿ ನಾವು ಟಾಪ್ ಎಂಡ್ ಮತ್ತೆ ಕಂಪ್ಲೀಟ್ಲಿ MG ಹೆಕ್ಟರ್ 7 Pro ವೆರಿ ಹೈ ಟಾಪ್ ಎಂಡ್. ಬಟ್ ಇದರಲ್ಲಿ ಲೆವೆಲ್ 2 ಅಡಾಸ್ ಇರಬೇಕಲ್ಲ. ಲೆವೆಲ್ 2 ಅಡಾಸ್ ಅದರಲ್ಲಿ ಅಡಾಸ್ ಇಲ್ಲ. ಅದರಲ್ಲಿ ಅಡಾಸ್ ಬೇಕಿದ್ರೆ ಇನ್ನೂ ಜಾಸ್ತಿ ಹೋಗಬೇಕು. ಲೆವೆಲ್ 2 ಅಡಾಸ್. ಆಮೇಲೆ ಎಲ್ಲ ಟಚ್ ಸ್ಕ್ರೀನ್, ಅದು ಕನ್ಸೋಲ್ ಏನಿದೆ ಅಲ್ಲ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದು ಕನ್ಸೋಲ್ ಮಾತ್ರ ಚೆನ್ನಾಗಿದೆ. ಎಲ್ಲ ನಿಮಗೆ ಇಂಟರ್ನೆಟ್ ಇನ್ಸೈಡ್ ಅಂದ್ರೆ ನಿಮಗೆ ಒಳಗಡೆ ಯೂಸ್ ಮಾಡ್ಲಿಕ್ಕೆ ಜಿಯೋದು ಸಿಮ್ ಇನ್ಬಿಲ್ಟ್ ಸಿಮ್ ಇರುತ್ತೆ. ಡೈರೆಕ್ಟ್ ನೆಟ್ ಯೂಸ್ ಮಾಡ್ಬೋದು. ಎವ್ರಿ ಟೈಮ್ ಮೊಬೈಲ್ ಕನೆಕ್ಟ್ ಮಾಡಬೇಕು ಅನ್ನೋ ಇದು ಇರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ MG ಫೀಚರ್ ಲೋಡೆಡ್ ಒಂದು ಮರ್ಸಿಡೀಸ್ ಲೆವೆಲ್ಗಿರೋ ಫೀಚರ್ಸ್ ಎಲ್ಲ ಡ್ರ್ಯಾಗ್ ಮಾಡಿ ಒಂದು 25 ಒಳಗೆ ಲಕ್ಷ ಸಿಗೋ ಒಳಗೆ ಕಾರಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಸಾಲಿಡ್ ಐತೆ. ಮೈಲೇಜ್ ನೋಡಂಗಿದ್ರೆ ಗಾಡಿ ಹೋಗ್ಬಾರ್ದು, ಯಾಕಂದ್ರೆ ಸಾಕಷ್ಟು ಯೂಟ್ಯೂಬ್ ಇದನ್ನು ನೋಡಿದ್ವಲ್ಲ. ಇಲ್ಲ, ಅದು ಬಿಲ್ಡ್ ಕ್ವಾಲಿಟಿನೂ ಹಂಗೆ ಇರುತ್ತೆ. ಯೂಶಲಿ ಸೆಲ್ಫ್ ವೇಟ್ ಜಾಸ್ತಿ ಆಗ್ತಿದ್ದಂಗೆ ಮೈಲೇಜ್ ಡ್ರಾಪ್ ಆಗೇ ಬಿಡುತ್ತೆ ಯೂಶಲಿ. ಇದು ಹೈಟ್ ಜಾಸ್ತಿ ಇತ್ತು. ಇದರದ್ದು ಜಾಸ್ತಿ ಹೈಟ್. ಕ್ಲಾರೆನ್ಸ್ ಕ್ಲೇವಿಸ್ ಕಡಿಮೆ ಇತ್ತು. ಫೋನ್ ಯಾರಿಗೆ ಹೇಳ ಬರಕ್ಕೆ ಹೇಳುತ್ತೆ ಸಾಯಂಕಾಲದ ಕಡಿಮೆ ಇತ್ತು. ನೋಡೋಣ, ಅವರು ಮಾತಾಡಿ ಇನ್ನೂ ಜಗ ಆಡ್ತಿದ್ದೀವಿ. ಅಂದರೆ ಓಪನ್ ಟು ನೆಗೋಷಿಯೇಷನ್ ಇದೆ. ಇನ್ನೊಂದ್ಸಲ ಟೆಸ್ಟ್ ಡ್ರೈವ್ ಮಾಡೋ ಪ್ಲಾನ್ ಇದೆ. ಬಂದ್ರು ಅಂದ್ರೆ ನೋಡಿ ಮಾತಾಡೋಣ ಅಂತ. 4 ಗಂಟೆಗೆ ಹೇಳ. ಈಗ ನಾವು ವಾಪಸ್ ಫೋನ್ ಮಾಡಿದ್ರೆ ನಾವು ಫಿಕ್ಸ್ ಆಗಿವಿ ಅನ್ಕೊಂತಾರ ಅವ್ರು. ವಿಜಯ್ ಹಲೋ ಹಾ ವಿಜಯ್ ಅವರು, ಇದು ಟೆಸ್ಟ್ ಡ್ರೈವಿಗೆ ತೊಗೊಂಬರ್ತೀರೇನು ಗಾಡಿನ? ನನಗೆ ಆ ಕಡೆ ಅಂದ್ರೆ ಸ್ವಲ್ಪ ಇದಾಗ್ತೈತಿ. ಅಂದ್ರೆ ನಮ್ಮ ಅಣ್ಣ ಇಲ್ಲೇ ಬರ್ತಿದ್ರು. ಅವರು ಡಾಕ್ಟರ್ ಆ್ಯಕ್ಚುಲಿ, ಮತ್ತು ಅವ್ರಿಗೆ ಸ್ವಲ್ಪ ಟೈಮ್ ಇಲ್ಲ. ಇಲ್ಲಿ ಬಂದಿದ್ರೆ ಅನುಕೂಲ ಆಗ್ತಿತ್ತು. ಅಲ್ಲ, ಆಮೇಲೆ 4 ಕಾಲಿಗೆ ಬಂದ್ರು ನಡೀತೈತಿ.
ಅದು ಒಂದಷ್ಟು ಡೌಟ್ಸ್ ಇದ್ವು ಅದಕ್ಕೆ. ಸರಿ ಸರ್, ಬರ್ತೀನಿ ಸರ್. ಅದು 7 ಸೀಟರ್ ಸಿಗುತ್ತೇನೋ ಟೆಸ್ಟ್ ಡ್ರೈವ್ ಏನಾದ್ರು? 7 ಸೀಟರ್ ಇಲ್ಲ ಸರ್, ಡೆಮೋ ವೆಹಿಕಲ್ ಒಂದು 5 ಸೀಟರ್ ಅಷ್ಟೇ ಇದೆ. 5 ಅದೇ ಸೇಮ್, ಅದಕ್ಕೆ 2 ಇನ್ಕ್ಲೂಡೆಡ್ ಐತಲ್ಲ ಅದು? ಹಾಂ ಸರ್, 2 ಸೀಟ್ ಅಷ್ಟೇ ಎಕ್ಸ್ಟ್ರಾ. ಅದೇ ಮತ್ತೆ ಒಂಚೂರು ಡೌಟ್ಸ್ ಕ್ಲಿಯರ್ ಮಾಡ್ಕೊಳೋದು ಅಷ್ಟೇ, ಸಣ್ಣ ಪುಟ್ಟವು. ಸರಿ ಸರ್, ಓಕೆ ಸರ್, ಬರ್ತೀನಿ. ಒಂದು 4 ಗಂಟೆ ಹಂಗೆ ಬರ್ತೀರ? ಲೊಕೇಶನ್ ಹಾಕಿರಲ್ಲ ನಾನು? ಲೊಕೇಶನ್ ಹಾಕಿರಿ ಸರ್. ಹಾಂ ಸರಿ ಆಯ್ತು ಬರ್ರಿ. ಓಕೆ. ಈಗ ಅವರು ಇನ್ಮೇಲೆ ಅವ್ರು ವಾಪಸ್ ಕಾಲ್ ಮಾಡೋದು. ಸೊ ಈಗ ನಾವು ಫೈನಲ್ ಆಲ್ಮೋಸ್ಟ್ ಫೈನಲ್ ನಾವು ಏನು ಮಾಡಿದ್ವಿ, ಇವ್ರು ಎಷ್ಟು 24.5 ಏನೋ ಕೊಟ್ಟಿದ್ರು MG, ಎಷ್ಟು ಕಡಿಮೆ ಮಾಡಲ್ಲ ಅಂತ. ಮತ್ತೆ ನಾವು ಬೆಂಗಳೂರಿಗೆ ಫೋನ್ ಮಾಡಿ ಬೆಂಗಳೂರಿಂದ ಕೊಟೇಶನ್ ತಗೊಂಡ್ವಿ, ಅಲ್ಲಿ ಕಡಿಮೆ ಕೊಟ್ಬಿಟ್ರು ಬೆಂಗಳೂರಲ್ಲಿ. 18 ಕೊಟ್ಟರು ಅವರು. 18 ಕೊಟ್ಟರು. ಸೊ ಅದನ್ನ ಮತ್ತೆ ಇವ್ರಿಗೆ ಶೇರ್ ಮಾಡಿದಾದ್ಮೇಲೆ ಮತ್ತೆ ಇವ್ರದ್ದು ಬೆಸ್ಟ್ ಪ್ಲಸ್ ಅವರು ಇಮಿಡಿಯೇಟ್ ಡೆಲಿವರಿ ನೀವು ಇವತ್ತು ಕೂಡ ನಾಳೆನೇ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇವ್ರಿಗೆ ಇಮಿಡಿಯೇಟ್ ಏನಿಲ್ಲ, ಲೋನ್ ಗೀನ್ ಎಲ್ಲ ಆಗ್ಬೇಕಲ್ಲಿ. ಸೊ ಅವೆಲ್ಲ ಪ್ರೊಸೆಸ್ ಇರುತ್ತೆ ಹೆಂಗಿದ್ರು. ಸೊ ಆ ಟೈಮ್ ಆಗೋವರೆಗೂ ನಡೆಯುತ್ತೆ ನಮಗೇನು ವೇಟಿಂಗ್ ಪೀರಿಯಡ್ ಅಂತ ಹೇಳಿ ನಾವು ಫೈನಲ್ ಹುಬ್ಳಿನಲ್ಲಿ ಕೇಳಿದ್ವಿ. ಇವ್ರು 24ಕ್ಕೆ ಆಲ್ಮೋಸ್ಟ್ 24 ಅಂದ್ರೆ ಅಕ್ಸೆಸರೀಸ್ ನಾವು ಬೆನಿಫಿಟ್ ತೊಗೊಂಡ್ವಿ ಅಂದ್ರೆ ನಮ್ಗೆ ಎಫೆಕ್ಟಿವ್ಲಿ 24 ಬೀಳುತ್ತೆ. 24 ಲಕ್ಷ. 24 ಮೇಲೆ 2,000 ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅಂದ್ರೆ ಫ್ಯೂಲ್ ಇಲ್ಲ, ಫುಲ್ ಟ್ಯಾಂಕ್ ಫ್ಯೂಲ್ ಕೊಡ್ರಿ, ಮಡ್ ಫ್ಲಾಪ್ಸು, ಮ್ಯಾಟಿಂಗು, ರೈನ್ ವೈಸರು, ಡೋರ್ ವೈಸರು, ಮತ್ತು ಇನ್ನೊಂದೇನು ಬೇಸಿಕ್ ಸ್ವಲ್ಪ ಕುಷನ್ ಜೊತೆಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಕೊಟ್ರೆ ಬುಕ್ ಮಾಡ್ತೀನಿ ಅಂತ ನಾನು ಈಗ ಹಿಡ್ಕೊಂಡು ಕೂತಿದ್ದೀನಿ. ಅವ್ರು ಇಷ್ಟೆಲ್ಲ ಫುಲ್ ಟ್ಯಾಂಕ್ ಲೀಟರ್ ಅಂದ್ರೆ ಫುಲ್ ಟ್ಯಾಂಕ್ 60 ಲೀಟರ್ ಕೆಪಾಸಿಟಿ ಇರೋದು. 60 ಲೀಟರ್ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 6,000 ಮೇಲೆ ಆಯ್ತಲ್ಲ? 6,000 ಮೇಲೆ ಅಲ್ಲಿಗೆ ಆಯ್ತು. ಸೊ ಅದೇ ಅಂದ್ರೆ ಫುಲ್ ಟ್ಯಾಂಕ್ ಅಂದ್ರೆ 60 ಲೀಟರ್ ಸಾರ್ ಅಂತಂದ್ರೆ ಆತು 10 ಲೀಟರ್ ಕಮ್ಮಿ ಕೂಡ 50 ಲೀಟರ್ ಹಾಕ್ಬಿಡು ಅಂತಂದ್ರೆ ಅವ್ರು ಏನು ಮಾಡ್ತಾರೋ ನೋಡೋಣ. ಇವತ್ತು ಟೆಸ್ಟ್ ಡ್ರೈವ್ ಬರಲಿ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಅಂತ ಹೇಗೆ ಇರುತ್ತೆ ಟೆಸ್ಟ್ ಡ್ರೈವ್ ಕೂಡ. ಗಾಡಿ ಏನೋ ಆಮೇಲೆ ಮನಸ್ಸಿಗೆ ಬಂದಿದೆ. ಥರ್ಡ್ ರೋ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ಇಲ್ಲ ಅಂತಲ್ಲ, ಸ್ವಲ್ಪ ಅದನ್ನ ಆಲ್ಟರ್ ಮಾಡ್ತೀವಿ ಮೋಸ್ಟ್ಲಿ ಸೀಟ್ಸ್ನ. ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡಿದ್ರೆ ಅದು ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗುತ್ತೆ ಅನ್ನೋದು. ಸ್ವಲ್ಪ ಡಿಸೈನ್ ಫಾಲ್ಟ್ ಇದೆ ಅಷ್ಟೇ, ಅದರಲ್ಲಿ ಈ ತೊಂದರೆ ಏನಿಲ್ಲ. ಸೀಟಲ್ಲಿ ಚೂರು ಆ ಲೆಕ್ಕ ಕೇರನ್ಸ್ ಕ್ಲೇವಿಸ್ ಚೆನ್ನಾಗಿ ಪ್ಯೂರ್ಲಿ ಕಂಫರ್ಟೇ ನೋಡೋದಾದ್ರೆ ಇದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ಆಮೇಲೆ ಅಡಾಸ್ ಲೆವೆಲ್ 2 ಫೀಚರ್ಸ್ ಸ್ಪೆಸಿಫಿಕಲಿ ನಾವು ಓಡಿಸೋರಿಗೆ ಮಾತ್ರ ಸೂಪರ್ ಆಗಿ, ಓಡಿಸೋರಿಗೆ ಚೆನ್ನಾಗಿ ಕ್ಲೇವಿಸ್ ಓಡಿಸೋದು, ಫುಲ್ ಲೆದರೈಟ್ ಸೀಟ್ಸ್, ಮತ್ತಿನ್ನೇನು ಕನ್ಸೋಲು ಕಂಪ್ಲೀಟ್, ಇವೆಲ್ಲ ಆ ಸಿಸ್ಟಮ್ ಕಂಪ್ಲೀಟ್ ಸಿಸ್ಟಮ್ ಚೆನ್ನಾಗಿದೆ. ಫ್ರಂಟ್ ಮೈಲೇಜ್ ಒಂದಿಲ್ಲ, ಮತ್ತೆ ಇದರಲ್ಲಿ ಡೀಸೆಲ್ ಇಲ್ಲ, ಇದರಲ್ಲಿ ಪೆಟ್ರೋಲ್ ಒಂದೇ ಆಪ್ಷನ್. ಪ್ಯಾನೋರಾಮಿಕ್ಸ್ ಸನ್ರೂಫ್ ದೊಡ್ಡದು, ಅಂದ್ರೆ ಲೆಂತ್ ಎಷ್ಟಿಂದ ಇದು ಸೆಗ್ಮೆಂಟ್ ಇದು ಮೋಸ್ಟ್ಲಿ ಅನ್ಸುತ್ತೆ. ಅದು ಕೂಡ ಈವನ್ ವಾಯ್ಸ್ ಕಮೆಂಟ್ಸ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ. 100+ ವಾಯ್ಸ್ ಕಮೆಂಟ್ಸ್ ಇದಾವೆ ಅದರಲ್ಲಿ. ಆಲ್ ಡ್ರೈವರ್ ವಿಂಡೋಸ್ ಆಗಿರ್ಬೋದು, ಸನ್ರೂಫ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ಲಿ ಇದು ಇದೆ. ಸೊ ಓವರ್ ಆಲ್ ನಮಗೂ ಎಲ್ಲ ಇಷ್ಟ ಆಗಿದೆ. ನೋಡೋಣ ಈಗ ಏನೇನು ಬೆಟರ್ ಆಗುತ್ತೋ ಮುಂದೆ ನೋಡ್ತಾ ಹೋಗೋಣ. ಈಗ ಟೆಸ್ಟ್ ಡ್ರೈವಿಗೆ ಬರಲಿ, ತೋರಿಸ್ತೇನೆ. ಕರೆಸಿದ್ವಲ್ಲ ಏನೋ MG ಹೆಕ್ಟರ್ ಅವ್ರನ್ನ ಟೆಸ್ಟ್ ಡ್ರೈವ್ಗೆ ಬರ್ರಿ ಅಂತ ಹೇಳಿದ್ವಿ. ಸೊ ಅವ್ರ ಮನೆಗೆ ತೊಗೊಂಬಂದಿದ್ದಾರೆ ವೆಹಿಕಲ್ನ. ನೋಡಿ ಅಣ್ಣ ಮಾತಾಡ್ತಾ ಇದ್ದಾರೆ. ಸೊ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ವಿ ಒಂದು ಸಲ ಆಗಲೇ, ಸ್ಟಿಲ್ ಇನ್ನೊಂದು ಸಲ ಮಾಡೋಣ ಅಂತ. 7 ಸೀಟರ್ಗಾದ್ರು ಸೇಮ್ ಲೆಂತೆ ಬರೋದು. ಇದು 5 ಸೀಟರ್ದು. ಈಗ ನಮಗೆ ಡೆಮೋ ವೆಹಿಕಲ್ ಬಂದು 5 ಸೀಟರ್ದು ಬಂದಿರೋದು. ನಾವು ಪ್ಲ್ಯಾನ್ ಮಾಡ್ತಾ ಇರೋದು 7 ಸೀಟರ್. ಇರ್ಲಾ ಹೆಂಗೈತಿ? ಅದಲ್ಲ ಅದಕ್ಕೆ ಇಲ್ಲಿ ಸೈಡಿಗೆಲ್ಲ ಬರ್ದಿದ್ರಂತ. ಸೈಡಿಗೆ ಡೆಮೋ ವೆಹಿಕಲ್ ಅಂತ ಬರ್ದಿರ್ತಾರಲ್ಲ, ಅದನ್ನ ಬರ್ದಿದ್ರು. ಬಟ್ ಇದಕ್ಕೆ ಯಾವುದು ಬರ್ದಿಲ್ಲ. ಕೇಳ್ತೀನಿ. ಕಲರ್ ಬಗ್ಗೆ ಒಂದು ಡಿಸ್ಕಷನ್ನು. ಇದು ವೈಟ್ ಸ್ವಲ್ಪ ಪ್ರೀಮಿಯಂ ಅನ್ನಿಸ್ತಿದೆ. ಇದು ವೈಟ್ ಹೆಂಗೈತಿ ಕಲರ್? ವೈಟ್ ಇದಕ್ಕೆ ಡಾರ್ಕ್ ಬ್ಲೂ ಹಾಕಿದ್ರೆ ಬೇಡ. ಸೊ ಅಂದ್ರೆ ಈ ಬ್ಲ್ಯಾಕ್ ಈ ಪೋರ್ಷನ್ ಗ್ರಿಲ್ಲಿಂದ ಏನೈತಲ್ಲ, ಬ್ಲ್ಯಾಕ್ನಾಗ ಅದು ಹೈಲೈಟ್ ಆಗಲ್ಲ.
ಡಾರ್ಕ್ ಬ್ಲೂ ಅಲ್ಲೂ ಹೈಲೈಟ್ ಆಗಲ್ಲ. ಡಾರ್ಕ್ ಬ್ಲೂನಾಗೂ ಹೈಲೈಟ್ ಆಗಲ್ಲ. ರೆಡ್ ನಮ್ಗೆ ಇಷ್ಟ ಆಗಲ್ಲ. ರೆಡ್ ಇತ್ತು, ರೆಡ್ ಇಷ್ಟ ಆಗಲ್ಲ. ರೆಡ್ ನಂಗೆ ಸೇರಿಲ್ಲ. ಇನ್ನು ಬ್ಲೂ, ಇನ್ನು ವೈಟ್ನಾಗ ಇದು ಹೈಲೈಟ್, ಇದು ಸ್ವಲ್ಪ ಹೈಲೈಟ್ ಆಗ್ತಾ ಇತ್ತು ಇದೆಲ್ಲ. ಸೊ ಈ ಕ್ರೋಮ್ ಅಂತ ಹೈಲೈಟ್ ಆಗುತ್ತೆ, ಬ್ಲ್ಯಾಕ್ನಾಗ ಹೈಲೈಟ್ ಆಗುತ್ತೆ, ಬಟ್ ಇದು ಹೈಲೈಟ್ ಆಗಲ್ಲ. ಸೊ ಕಲರ್ದು ಒಂದು ನಾವು ವಿಚಾರ ಮಾಡಬೇಕು, ನೋಡೋಣ. ಹಾಂ ಇಲ್ಲ ತೋರಿಸುತ್ತೆ, ಅಡಾಸ್ ಫೀಚರ್ ಐತಿ ಇದ್ರಾಗು. ಅಂದರೆ ಇದು 19 ಅಡಾಸ್ ಫೀಚರ್ಸ್ ಏನೋ ಇದ್ರಾಗ ಐತಿ. ಕಿಯಾದಾಗ 22 ಮಟ ಏನೋ ಬರುತ್ತೆ ಅಡಾಸ್ ಫೀಚರ್ ಅಂತ ನೋಡಿದ್ದೆ. ಹಾಂ 19 ಅಡಾಸ್ ಫೀಚರ್ಸ್ ಏನೋ ಬರುತ್ತೆ ಅಂತ ನೋಡಿದ್ದೆ ಅದ್ರಲ್ಲಿ. ರಿಶು ಏನಂದ? ಪೂಜೆ ಮಾಡೋಣ ಅದಕ್ಕಂತ ಹೇಳಕತ್ತಾನ. ಹೊಸ ಕಾರಿಗೆ ಪೂಜೆ ಮಾಡೋಣ ರಿಶು? ಇದು ಡೆಮೋ ಅಪ್ಪಾಜಿ, ಬಾ ಮಾಡೋಣ ಅಂತ ಬಾ ರಿಶು. ಬಾ ಹತ್ತು, ಬಾ ಹತ್ತಿ. ಹಾಂ ಅಪ್ಪಾಜಿ, ಟ್ರ್ಯಾಕ್ಟರ್ ಏನು ಇಲ್ಲಿ ಇದನ್ನ ನೋಡು, ಕಾರ್ ನೋಡು ಅಂದ್ರೆ ಟ್ರ್ಯಾಕ್ಟರ್ ನೋಡ್ತಾನೆ. ಬರ್ತೀನಿ. ಲೆಂತ್ ಡಿಫ್ರೆನ್ಸ್ ಆಗತ್ತಲ್ಲ ಇದಕ್ಕೆ ಸ್ವಲ್ಪ ಇಲ್ಲ ಲೆಂತ್ ಸೇಮ್. ಈಗ ನಾವು ಫೋನ್ ಮಾಡ್ಬೇಕು. ಎಲ್ಲ ನಮ್ಮ ಮನೆ ಸೈಡ್ ಆಫ್ ರೋಡ್ ಇದ್ದಂಗೆ ಅದು ರೋಡ್. ಅದಕ್ಕೆಲ್ಲ ಟೈಮ್ ಮಾಡ್ಬೇಕು. ಅಲ್ಲಾದ್ರೆ ಒಳ್ಳೆ ರೋಡ್ ಅದಾವ. ಹೌದು ಅಂದ್ರೆ ನಮ್ಮ ಸೈಟ್ ಹೋಗಿದ್ವಲ್ಲ, ಅಲ್ಲಿ ಹೋಗಿ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಸ್ಪೆನ್ಷನ್ಸ್ ಇದ್ರದ್ದು ನಿಮಗೆ ವರ್ಕ್ ಆವ್ರೇಜ್ 23 km/h. 23 ಕಿಲೋಮೀಟರ್, ಅದು ಸ್ಪೀಡ್. ಹೌದು, ಈ ಸ್ಪೀಡ್ ಅವರೇಜ್ KMPL ನಂಗೆ ನೋಡ್ರಿ. ಇವಾಗ ನಾವು ರನ್ನಿಂಗ್ ಹೋಗ್ಬೇಕಾದ್ರೆ ನಮಗೆ ಅದು ಇವಾಗ ಅದ್ರ ತೋರಿಸುತ್ತೆ. ಇದು ಈಗ ಅವರೇಜ್ ಸ್ಪೀಡ್ ಇರ್ಬೇಕು. ಅವರೇಜ್ ಸ್ಪೀಡ್ ನಾವು ಬಂದಿದ್ದು ಎಷ್ಟು ಲೀಟರ್ ಅಂದ್ರೆ ಪರ್ ಲೀಟರ್ ಕೊಟ್ಟಿರ್ತದೆ, ಕಿಲೋಮೀಟರ್ ಪರ್ ಲೀಟರ್ ಪರ್ ಅವರ್ ಐತೆ ಸರ್. ಅಂದ್ರೆ ಮತ್ತೆ ಬರೀ ಇಲ್ಲೇ ಡೆಮೋ ಅಡ್ಡಾಡಿರ್ತೈತಲ್ಲ ಕಮ್ಮಿ. ಹಾಂ ಸರ್, ಇದನ್ನ ಇಲ್ಲಿ ಬಿಡಿತ ದೊಡ್ಡಪ್ಪನ ಮನೆ ಹೋಗೋಣಂತ. ಅಲ್ಲಿಗೆ ಹೋಗೋದಿಲ್ಲ. ಅಲ್ಲ ನೆನ್ನೆ ಪಾಪಣ್ಣ ಇದನ್ನ ನನಗೆ ಏನ್ ಕೊಟ್ಟು ಕಳ್ಸಾರ ಅಂದ. ನೋಡಿ ಇಲ್ಲಿ ನಾವು ಓಪನ್ ಮಾಡೋದು ಔಟ್ಬುಕ್ ಬಿಸಿ ಇತ್ತು ಪಲಾವ್ ಅಂತ, ನನ್ನ ಸಂಬಂಧ ಕಳ್ಸಿದ್ರ ದೊಡ್ಡಮ್ಮ ಅಂತ. ವಿಡಿಯೋ ಕಳಿಸಿದ್ದಲ್ಲಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ಬಂದ್ವಿ. ಟೆಸ್ಟ್ ಡ್ರೈವ್ ಆದ ನಂತರ ಅವ್ರನ್ನೂ ಇಲ್ಲೇ ಕರೆಸಿ ಫೈನಲ್ ಮತ್ತೆ ಏನು ಮಾಡ್ತಾರೆ ಬೆಸ್ಟು ಅಂತ ಮಾತಾಡಿದ್ವಿ. ಇದೇ ಕಾರಣ. ಈಗ ಅವರು ಕೆಲಸ ಜಾಸ್ತಿ ಆದಂಗೆ ಎಲ್ಲ ನಮ್ಗೆ ಇಂಟೆಕ್ಟ್ ಬರ್ತಾರೆ. ಸೊ ಇದೇ MG ಹೆಕ್ಟಾರ್ ನಮಗೆ ಅದು ಸಾವಿ ಪ್ರೋ ಕಾರ್ ನಾವು ನೋಡಿದ್ದು. ಸೊ ಅದರದ್ದೇ 5 ಸೀಟರ್ ತೊಗೊಂಬಂದಿದ್ದು, ಅಂದರೆ ಟೆಸ್ಟ್ ಡ್ರೈವ್ 7 ಸೀಟರ್ ತಂದಿರಲಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಓಕೆ, ಇಟ್ ವಾಸ್ ಚೆನ್ನಾಗಿತ್ತು ನಮಗೆ ಓಡಿಸೋದಕ್ಕೆ. ಏನು ಹಿಂದ್ಗಡೆ ಥರ್ಡ್ ರೋ ಒಂದು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅನ್ನೋದು ಬಿಟ್ಟರೆ, ಬಟ್ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಸೊ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಡಿಸ್ಕಷನ್ ನಡೀತಾ ಇದೆ, ಯಾವುದು ಬೆಸ್ಟು, ಏನು ಯಾವುದರಲ್ಲಿ ಅವ್ರೇನು ಇನ್ನೇನು ಬೆಸ್ಟ್ ಆಫರ್ ಮಾಡಿಕೊಡ್ತಿದ್ದಾರೆ ಏನು ಅಂತ ನಾವು ಕೇಳ್ತಾ ಇದ್ದೀವಿ. ನಾನು ಅಣ್ಣ ಮಾತಾಡ್ತಾ ಇದ್ದೀವಿ. ಅದನ್ನು ಮಾತಾಡಿ ಹಾಗೆ ಒಂದು ಕಪ್ ಟೀ ಕುಡಿದು ಈಗ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಮ್ಯಾನೇಜರ್ ಜೊತೆ ಮಾತಾಡಿ ಫೈನಲ್ ಮಾಡಿ ನಿಮ್ಗೆ ಈವ್ನಿಂಗ್ ತಿಳಿಸ್ತೀನಿ ಅಂತ ಹೇಳಿದ್ರೆ, ನೋಡೋಣ ಏನಾಗುತ್ತೆ ಇವತ್ತು.